ನಿರ್ವಹಿಸಿದೆ. ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿ ನಿರ್ವಹಿಸಲಿಕ್ಕೆ ಮೊದಲು ಅವರಿಗೆ ನಿನ್ನೆ ಬಾಗಲಕೋಟೆಗೆ ಹೋಗಿರಿ ನೀವು, ಆಯ್ತು, ನೀವು ಅಂತ್ಯಕ್ರಿಯೆಯೊಳಗೆ ಹೋಗಿದ್ರಿ, ಯಾಕೊಂದು 10-20 ಜನ ರೈತರ ಮುಖಂಡರನ್ನು ಕರೆದು ನೀವು ಮಾತುಕತೆ ಮಾಡಲಿಲ್ಲ? ಅಂದರೆ ಧೈರ್ಯ ಇಲ್ಲ ಅವ್ರ ಹತ್ರ ಹೋಗ್ಲಿಕ್ಕೆ. ಇವತ್ತು ಶಿವಾನಂದ ಪಾಟೀಲ್ ಅವ್ರಿಗೂ ಹೋಗ್ಬೇಡ ಅಂತ ಹೇಳಿದ್ದಾರೆ. ಯಾಕೆ ಹೋಗಿದ್ದಾರೆ? ಯಾಕೆ ಅವ್ರು ಹೋಗ್ಬೇಡ ಅಂತ ಹೇಳಿದ್ದಾರೆ? ಕಾರಣ ಏನು ಅಂತಂದ್ರೆ ರೈತರ ಜೊತೆಗೆ ಮಾತನಾಡೋ ತಾಕತ್ತಿಲ್ಲ ಇವರಿಗೆ. ರೈತರು ರಸ್ತೆಯಲ್ಲಿ ಕೂತಾರ, ನೀವು ರಾಜಕಾರಣ ಮಾಡ್ತೀರಿ. ಮೊದಲು ರೈತರ ಬೇಡಿಕೆ ಏನಿದೆ ಅನ್ನೋದನ್ನು ಅವ್ರ ಜೊತೆ ಸಹಾನುಭೂತಿಯಿಂದ ನೀವು ಸ್ವತಃ ಮಾತಾಡ್ರಿ. ಮುಖ್ಯಮಂತ್ರಿಗಳೇ ಮಾತುಕತೆಯನ್ನು ಮಾಡಿ ಅದನ್ನು ಮಾಡೋದು ಬಿಟ್ಟು ಪ್ರಧಾನಮಂತ್ರಿಗೆ ಪತ್ರ ಬರೀತಾರೆ. ಜೊತೆಗೆ ಬರೀತಾರೆ ಪ್ರಧಾನಮಂತ್ರಿಗೆ ಪತ್ರ. ನಿಮ್ಮ ಕರ್ತವ್ಯ ನಿರ್ವಹಿಸಿದಾರ ನೀವು? ಶುದ್ಧ ಅಯೋಗ್ಯತನದ ಪರಮಾವಧಿ. ಮತ್ತು ಇನ್ನೊಂದೇನು ಹೇಳಿದ್ದಾರೆ, ಎಕ್ಸ್ಪೋರ್ಟಿಗೆ ಕೊಡಲಿಲ್ಲ ಅಂತ. ಮುಖ್ಯಮಂತ್ರಿಗಳಲ್ಲಿ ನಿಮಗೆ ಯಾವ ಹೇಳ್ತಾನಲ್ಲ ಅಲ್ಲೇ ಆ ಅಧಿಕಾರಿಗೆ ಒಂದು ಸ್ವಲ್ಪ ತರಾಟೆಗಾರು ತಗೊಳ್ರಿ. ಎಕ್ಸ್ಪೋರ್ಟಿಗೆ ನಾವು ಅಲೋ ಮಾಡಿದ್ವಿ. ಮೊದಲು ಮಿಲ್ಲರ್ಸ್ ಬಂದು ನಮಗೆ 10 ಲಕ್ಷ ಮೆಟ್ರಿಕ್ ಟನ್ ಕೊಡ್ರಿ ಅಂತ ಕೇಳಿದರು. ನಾವು ಅದನ್ನು ಕೊಟ್ವಿ. ಕೊಟ್ಟಾಗ ನಾವು ಸ್ಪಷ್ಟವಾಗಿ ಹೇಳಿದ್ವಿ, ನಿಮಗೆ ಜಾಸ್ತಿ ಬೇಕಿದ್ದರೆ ಮುಂದೆ ಕೇಳ್ರಿ ಅಂತ. 10 ಲಕ್ಷ ಮೆಟ್ರಿಕ್ ಟನ್ ಏನು ಅಲೋಡ್ ಇತ್ತು, ಅದರಲ್ಲಿ 8.8 ಲಕ್ಷ ಮೆಟ್ರಿಕ್ ಟನ್ ಅಷ್ಟೇ ಎಕ್ಸ್ಪೋರ್ಟ್ ಆಗಿದೆ. ಮುಖ್ಯಮಂತ್ರಿಗೆ ಜವಾಬ್ದಾರಿ ಇರಬೇಕಾಗಿ ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಈ ರೀತಿ ಯಾವುದೋ ಇದರಲ್ಲಿ ಅಮಲ್ನಲ್ಲಿ ಮಾತನಾಡುವಂಥದ್ದು ಒಳ್ಳೆಯದಲ್ಲ. ಮುಖ್ಯಮಂತ್ರಿಗೆ ನಿದ್ದೆಯಿಂದ ಎದ್ದು ಬಂದು ಮಾತನಾಡೋ ರೀತಿಯಲ್ಲಿ ಈ ರೀತಿ ಮಾತಾಡೋದು ಸರಿಯಲ್ಲ. ಇದು ಎಕ್ಸ್ಪೋರ್ಟ್ ಆದದ್ದೇ 8.8 ಲ್ಯಾಕ್. ನಾವು 10 ಲಕ್ಷ ಅವ್ರೇನು ಹೇಳಿದ್ರಲ್ಲ ಮುಖ್ಯಮಂತ್ರಿ, 10 ಲಕ್ಷ ಮೆಟ್ರಿಕ್ ಟನ್ ಅಷ್ಟೇ ಕೊಟ್ಟರು. ಹೌದು, ಅಷ್ಟೇ ಕೊಟ್ಟಿದ್ವಿ. ಡಿಮಾಂಡ್ ಅಷ್ಟೇ ಇತ್ತು, ಅಷ್ಟೇ ಕೊಟ್ಟಿದ್ವಿ. ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ. ಅದು ಅಷ್ಟು ಎಕ್ಸ್ಪೋರ್ಟ್ ಆಗಿಲ್ಲ, 10 ಎಕ್ಸ್ಪೋರ್ಟ್ ಆಗಿಲ್ಲ. ಮತ್ತು ಎಥೆನಾಲ್ ಪ್ರೈಸನ್ನು ನಾವು ಕಾಲಕ್ಕೆ ಜಾಸ್ತಿ ಮಾಡಿದ್ದೀವಿ. ಈ ವರ್ಷ ಹೋದ ವರ್ಷ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಇಟ್ ಡಿಪೆಂಡ್ಸ್ ಆನ್ ದಿ ಪ್ರೈಸ್ ಆಫ್ ದಿ ಪೆಟ್ರೋಲ್ ಆಲ್ಸೋ. ಪೆಟ್ರೋಲ್, ಡೀಸೆಲ್ ಇತ್ಯಾದಿ ಮೇಲೆ ನಾವು ಮಾಡ್ತಿರ್ತೀವಿ. ಇದ್ರ ಜೊತೆಗೆ ಈ ಸರ್ತಿನೂ ನಾವು ಅಲೋ ಮಾಡಿದ್ವಿ. ಈ ಸರ್ತಿ ಎಕ್ಸ್ಪೋರ್ಟ್ 15 ಲಕ್ಷ ಮೆಟ್ರಿಕ್ ಟನ್ ನಾವು ಅಲೋ ಮಾಡಿವಿ ಆಲ್ರೆಡಿ. ಮತ್ತು ಪ್ರೈಸು MSP ಯಾಕೆ ಜಾಸ್ತಿ ಮಾಡಿ? ಪ್ರೈಸ್ ಸ್ಟೆಬಿಲಿಟಿ, ಪ್ರೈಸು ಮಿಲ್ಲರ್ಸ್ಗೆ ಇಷ್ಟು ಸಿಗಬೇಕು, ಪ್ರೈಸು ಕನ್ಸ್ಯೂಮರಿಗೆ ಇಷ್ಟು ಸಿಗಬೇಕು, ರೈತರಿಗೆ ಇಷ್ಟು ಒಂದು ವ್ಯವಸ್ಥೆ ಇರ್ತದೆ. ಆ ವ್ಯವಸ್ಥೆ ಒಳಗೆ ಹೋಸರ್ತೆ ಸಕ್ಕರೆ ರೇಟು ಸ್ಟೇಬಲ್ ಇತ್ತು. ರೈತರಿಗೂ ಯೋಗ್ಯವಾದಂಥ ಕನ್ಸ್ಯೂಮರ್ಸ್ಗೂ ಯೋಗ್ಯವಾದಂಥ ಬೆಲೆ ಸಿಗ್ತಾ ಇತ್ತು, ಮಿಲ್ಲರ್ಸ್ಗೂ ಪ್ರೊಡ್ಯೂಸರ್ಗೂ ಯೋಗ್ಯವಾದಂಥ ಬೆಲೆ ಸಿಗ್ತಾ ಇತ್ತು. ಹಾಗಾಗಿ ಹೋಸರ್ತೆ ಮಾಡಿಲ್ಲ. ಟೈಮ್ ಆ್ಯಂಡ್ ಪ್ರಸಂಗ ಟೈಮ್ ಬಂದಾಗ ನಾವು ಮತ್ತೆ ಅದನ್ನು ಮರು ವಿಚಾರ ಮಾಡೋದು ಇದಿದೆ ಆನ್ಗೋಯಿಂಗ್ ಪ್ರೊಸೆಸ್. ಆದರೆ ಅದರ ಸಂಬಂಧ ರೈತರ ಜೊತೆಗೆ ಮಾತನಾಡಿ ಅವ್ರದ್ದೇನು ಡಿಡಕ್ಷನ್ ಜಾಸ್ತಿ ಆಗ್ತಾ ಇದೆ. 3636 ಮಿನಿಮಮ್ 10.5 ನಮ್ಮಲ್ಲಿ ಬರ್ತದೆ. ಇದರ ಆಧಾರದ ಮೇಲೆ 3636 ರೂಪಾಯಿ ರೇಟ್ ಅದ. ಅವರು ಜಾಸ್ತಿ ಕಟ್ ಮಾಡ್ತಾರೆ ಕಟಾವುದಂತಿದ್ರೆ ಅದರ ಜೊತೆಗೆ ನೀವು ಮಿಲ್ಲರ್ಸ್ ಜೊತೆಗೆ ಮಾತುಕತೆಯನ್ನು ಮಾಡಿ ರೈತರಿಗೆ ಏನು ನ್ಯಾಯಯುತವಾಗಿ ಕೊಡಿಸ್ಬೇಕೋ ಅದನ್ನು ಮಾಡೋದು ಬಿಟ್ಟು ರಾಜಕಾರಣ ಮಾಡಕ್ಕೆ ಹೊಂಟ್ರಿ ನೀವು. ಇಲ್ಲಿ ಪ್ರಧಾನಮಂತ್ರಿಗೆ ಪದ ಎದಕ್ಕೆ ಬರೀತೀರಿ? ಮೊದಲು ನೀವು ಹೋಗ್ರಿ, ಅಲ್ಲಿ ಬಾಗಲಕೋಟೆಗೆ ಹೋಗಿದ್ರಿ, ಅಲ್ಲಿ ಬೆಳಗಾವಿ ಬಾಗಲಕೋಟೆಗೆ ರೈತರ ಜೊತೆಗೆ ಯಾಕೆ ಮಾತಾಡ್ಲಿಲ್ಲ ನೀವು? ಇನ್ನು ಮೂರನೇದಾಗಿ